ಸೋಮಶೇಖರ್ ರೆಡ್ಡಿ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತೀನಿ. ಸರ್, ಏನು ಘಟನೆ ಇದು ಸರ್? ನಿನ್ನೆ ನೀವು ನೋಡಿದಾಗ ಯಾವ ಥರ ಪರಿಸ್ಥಿತಿ ಇತ್ತು? ನೋಡಿ, ವಾಲ್ಮೀಕಿ ಪುತ್ಥಳಿನ ಅನಾವರಣೆ ಮಾಡಲಿಕ್ಕೆ 3ನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಪೂರ್ತಿ ಸಹಕಾರ ಕೊಡ್ತೀವಿ. ಊರೆಲ್ಲ ಬ್ಯಾನರ್ ಹಾಕಿದ್ದೀರಿ, ತೊಂದರೆ ಇಲ್ಲ. ಬಟ್ ನನ್ನ ತಮ್ಮ ಜನಾರ್ದನ್ ರೆಡ್ಡಿ ಏನು ಫೆನ್ಸಿಂಗ್ ನಮ್ಮ ಬಾರ್ಡರ್ ಇದೆನೋ ಅದ್ರ ಒಳಗೆ ಬಂದು ನೀನು ಬ್ಯಾನರ್ ಹಾಕಿದ್ದು ತಪ್ಪು ಅಂತೇಳಿ ವಾಪಸ್ ಕಳಿಸಿದ್ದೀವಿ. ವಾಪಸ್ ಹೋಗಿದ್ದಾರೆ. ಮತ್ತೆ ಸಾಯಂಕಾಲ ಬಂದು ಸತೀಶ್ ರೆಡ್ಡಿ ಮತ್ತು ಒಂದು 30-40 ಮಂದಿನ ಕರ್ಕೊಂಡ್ಬಂದು ಚೈರ್ಸ್ ಹಾಕ್ಕೊಂಡು ಕುತ್ಕೊಂಡು ಇದು ನಾನು ಬ್ಯಾನರ್ ಹಾಕ್ರಿ ನಾಲ್ಕು ಅಂತೇಳಿ 4 ಹಾಕ್ಸಿದ್ದಾರೆ. ಮುಂದೋಗಿ 4 ಆಯಿತು. ನಮ್ಮ ಹುಡುಗರು ತಟ್ಕೊಳಕ್ಕಾಗಲಿಲ್ಲ, ಅದನ್ನ ಹೊರದಾಕ್ಬಿಟ್ರು. ಅದನ್ನ ಇದಾಯಿತು. ಅಲ್ಲಿ ಸ್ವಲ್ಪ ಘರ್ಷಣೆ ಸ್ಟಾರ್ಟ್ ಆಯಿತು. ಶ್ರೀರಾಮ್ಲು ಅವರು ಬಂದರು, ಅವನಿಗೆ ಸಮಾಧಾನ ಮಾಡಿದ್ರು. ಬೇಡ, ಸುಮ್ಮನೆ ಹೋಗೋ, ಇದೆಲ್ಲ ಈ ಮನೆ ಹತ್ರ ಬಂದು ಇದೆಲ್ಲ ಗಲಾಟೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಇಲ್ಲ, ಏನು ನಾವು ಬ್ಯಾನರ್ ಹಾಕೋದೆ ಅದು ಅಂತೇಳಿ ಬಂದರು. ಅದೆಲ್ಲ ಒಬ್ರಿಗೊಬ್ರು ಘರ್ಷಣೆ ಆಯಿತು, ಎಲ್ಲ ಇದಾಯಿತು. ಅವರು ಕಲ್ಲುಗಳು ಮೊದಲೇ ತೊಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತೊಗೊಂಬಂದ್ಬಿಟ್ಟಿದ್ದಾರೆ, ಮತ್ತು ಪೆಟ್ರೋಲು ಬೀಳ್ ಬಾಟ್ಲಲ್ಲಿ ಹಾಕಿ ಅದಕ್ಕೆ ಬತ್ತಿ ಇಟ್ಟು ಅದು ಅಲ್ಲಿ ಒಂದು ಇದಾಗಿದೆ. ಆಟೋದಲ್ಲಿ ತೊಗೊಂಬಂದಿದ್ದಾರೆ. ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿದ್ದಾರೆ. ನಾವು ಹೇಳೋದಿಷ್ಟೇ, ನೀನು ಅಷ್ಟು ಪ್ರೀ ಪ್ಲೇಟ್ ಬರೋ ಅವಶ್ಯಕತೆನೇ ಇಲ್ಲ. ಬ್ಯಾನರ್ ಸಲುವಾಗಿ ಬ್ಯಾನರ್ ನೀವು ಊರು ಹೊರಗಡೆ ಹಾಕೋರು, ರೋಡ್ಗೆ ಎಷ್ಟನ್ನ ಹಾಕೊಟ್ರಿ ನಮ್ಗೆ ತೊಂದರೆ ಇಲ್ಲ. ಬಟ್ ಈ ಥರ ಹಾಕೋದು ತಪ್ಪಾಗುತ್ತೆ ಅಂತೇಳಿ ನಾವು ಹೇಳಿದ್ದಕ್ಕೆ ಈ ಗಲಾಟೆ ಶುರು ಆಯಿತು. ಅದು ಕಲ್ಲುಗಳು ತೊಗೊಂಬಂದು ಅವರು ಒಬ್ಬರ ಮೇಲೆ ಒಬ್ಬರು ಅವರು ಹಾಕೋತಾ ಇದ್ದಾರೆ. ಅವರೇ ಕಲ್ಲುಗಳು ಎಸೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಕಲ್ಲು ಅವರು ಎಸೆದಿದ್ದೇ ಅವನು ಸತೀಶ್ ರೆಡ್ಡಿಗೆ ಬಿದ್ದು ರಕ್ತ ಸುರಿತು. ಅವರು ಖಾಸಗಿ ಗನ್ಮೆನ್ಗಳನ್ನ ಶೂಟ್ ಮಾಡಿದ್ರು. ಕರೆಕ್ಟಾಗಿ ಪಕ್ಕದಲ್ಲೇ ಇದ್ದಂಥ ರಾಜಶೇಖರ್ಗೆ ತಗಿಲಿ ಆ ಬೆನ್ನೇ ಶೀಳ್ಬಿಟ್ಟಿದೆ, ಅರ್ಧ ಆಗ್ಬಿಟ್ಟಿದೆ. ಏನು ಉದ್ದೇಶಕ್ಕಾಗಿರ್ಬೋದು ಅಂತೀರಿ ಸರ್? ಈಗ ಚುನಾವಣೆನೂ ಕೂಡ ಇಲ್ಲ, ಯಾಕಂದ್ರೆ 2.5 ವರ್ಷದಿಂದ ತಣ್ಣಗಿರುವಂತ ಬಳ್ಳಾರಿ. ಏನು ವಿಚಾರಕ್ಕೆ ಈ ಪರಿಯಾದಂತ ಗಲಾಟೆ ಆಯ್ತು ಅಂತ ಹೇಳಿ? ಇಲ್ಲ, ಈ ಬ್ಯಾನರ್ ಸಲುವಾಗೆ, ಬೇರೆ ಏನಿಲ್ಲ. ಅವರು ಮನೆ ಒಳಗೆ ನಾನು ಬ್ಯಾನರ್ ಹಾಕ್ಬೇಕು ಅಂತ ಒಂದೇ ಒಂದು ಹಠದಿಂದ ಈ ಮಟ್ಟಕ್ಕೆ ಆಗಿರೋದು. ಯಾರು ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಒಂದು ಸತೀಶ್ ರೆಡ್ಡಿ ಆಗಿರ್ಬೋದು. ಅವ್ನು ಸತೀಶ್ ರೆಡ್ಡಿ ಏನನ್ನ MLA ಅಥವಾ ಎಕ್ಸ್ ಕಾರ್ಪೊರೇಟ್ರ ಏನಿದೆ, ಅವನು ಪೋಸ್ಟೇ ಇಲ್ಲ. ಅವನಿಗೆ ಖಾಸಗಿ ಒಬ್ಬ ಕಾಂಟ್ರಾಕ್ಟರ್ನ ಫ್ರೆಂಡ್ನ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲ ಕಾಂಟ್ರಾಕ್ಟ್ ಕೆಲಸಗಳೆಲ್ಲ ಅವನ ಹತ್ರ ಮಾಡಿಸಿ ಇದು ಮಾಡ್ತಾ ಇದ್ದಾರೆ. ಇಷ್ಟೇ ಆಗಿದೆ ಸರ್. ಈಗ FIR ಕೂಡ ಆಗಿದೆ, 4 FIR ಆಗಿದೆ ನಿಮ್ಮ, ಅಂದ್ರೆ 3 ವಿರುದ್ಧ. ಈಗ ನಿಮ್ನು ಕೂಡ A2 ಆರೋಪಿ ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳಿ? A2 ಆರೋಪಿ, ಸುಳ್ಳು ಆರೋಪಿ ಮಾಡಿ ನಮ್ಮನ್ನ FIR ಮಾಡಿದ್ದಾರೆ ಅಂತಂದ್ರೆ ಅದನ್ನ ನಾವು ಒಪ್ಪಲ್ಲ. ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ನ್ಯಾಯಾಧೀಶರ ಮೇಲೆ, ನ್ಯಾಯದ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಈಗ ರಾಜಶೇಖರ್ ಅನ್ನುವಂತ ಯುವಕನ ಸಾವಾಗಿರುವಂತದ್ದು, ಅದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರೇ ಗುಂಡು ಹೊಡೆದು ಸಾಯಿಸಿದ್ದಾರೆ ಅಂತ ಈಗ ಹೇಳ್ತಾ ಇದ್ದಾರೆ ಸರ್. ನೋಡಿ, ಒಂದು ನಮ್ಮ ಈಗ ಇದಕ್ಕಿಂತ ಮುಂಚೆ ನಮ್ಮ SP ಆಗಿದ್ರು ರಂಜಿತ್ ಕುಮಾರ್ ಸರ್. ಈಗ ಅವರು ಚಿತ್ರದುರ್ಗ SP ಆಗಿದ್ದಾರೆ. ಅವರಿಗೆ ಇನ್ಚಾರ್ಜ್ ಹಾಕಿದ್ದಾರೆ. ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖಾಸಗಿ ಗನ್ಮೆನ್ಗಳಿಂದ ಈ ಒಂದು ಘಟನೆ ಆಗಿದೆ, ಆ ರಾಜಶೇಖರನ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಅದು ಆ ಹುಡುಗ ತೀರ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಆ ಹುಡುಗ ಸಾಮಾನ್ಯವಾಗಿ ಪಾಪ ಬಂದು ಇಂಥ ಒಂದು ಸಣ್ಣ ಗಲಾಟೆಯಲ್ಲಿ ಬಂದು ಪಾಪ ತೀರ್ಕೊಂಡು ಹೋಗ್ಬಿಟ್ಟಿದೆ ಅಂದ್ರೆ ನಮಗೆ ಕೂಡ ಬಹಳ ದುಃಖ ಆಗ್ತಾ ಇದೆ. ಅವ್ರ ಫ್ಯಾಮಿಲಿ ಕೂಡ ನಾವು ದುಃಖ ವ್ಯಕ್ತ ಮಾಡ್ತಾ ಇದ್ದೀವಿ. ಒಂದೇ ಒಂದು ನಾವು ಹೇಳೋದಿಷ್ಟೇ, ನೀನು ಖಾಸಗಿ ವ್ಯಕ್ತಿಗಳಿಂದ ಫೈರ್ ಆಗಿದ್ದಾಗ ನಮ್ಮ ಹತ್ರ ಖಾಸಗಿ ಗನ್ಮೆನ್ಗಳಿಲ್ಲ, ಎಲ್ಲ ಗೌರ್ಮೆಂಟ್ ಗನ್ಮೆನ್ಗಳಿದ್ದಾರೆ. ಆಮೇಲೆ ಬುಲೆಟ್ ಯಾವುದದು? .763 ಅದು. ಈಗ ನಮ್ಮ ಗೌರ್ಮೆಂಟ್ ಅವರು ಪ್ರೊಹಿಬಿಟೆಡ್ ಬುಲೆಟ್ ಅದು. ಇದು ಪ್ರೊಹಿಬಿಷನ್ ಇಲ್ಲ ಇದಕ್ಕೆ. ಖಾಸಗಿ ನಮ್ಮ ಗೌರ್ಮೆಂಟ್ ಗನ್ಮೆನ್ಗಳು .350 ಏನೋ ಇದೆ ಅದು ಬುಲೆಟ್ ಅಷ್ಟೇ. ಅದು ಗೊತ್ತಾಗ್ಬಿಡುತ್ತೆ ಅಲ್ಲೇ. ನೀನು ಫೋರೆನ್ಸಿಕ್ ಲ್ಯಾಬ್ ಕಳಿಸ್ಬಿಟ್ರೆ ಬುಲೆಟ್ನ ಯಾವ ಗನ್ನಿಂದ ಬಂದಿದೆ ಅನ್ನೋದು ಈಸಿಯಾಗಿ ಹೇಳ್ಬಿಡ್ತಾರೆ ಅವರು. ಅಂದ್ರೆ ಈ ಒಂದು ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಏನಾದ್ರು ಟಾರ್ಗೆಟ್ ಮಾಡ್ತಾರಾ? ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಗನ್ ಅದು ಫೈರ್ ಮಾಡಿ, ಆ ಬುಲೆಟ್ ಕೂಡ ನನ್ನ ಜನಾರ್ದನ್ ತಮ್ಮನ ಕೈಯಲ್ಲೇ ಇದೆ ಅಲ್ಲ ಬುಲೆಟ್. ಫೈರ್ ಕಾರ್ ಮೇಲೇನೆ ಫೈರ್ ಮಾಡಿದ್ದಾರೆ. ಅಂದ್ರೆ ಜನಾರ್ದನ್ ರೆಡ್ಡಿನ ಏನೋ ಒಂದು ಮಾಡ್ಬೇಕಪ್ಪ ಅಷ್ಟೇ. ಫುಲ್ಲು ಪಾಪ್ಯುಲಾರಿಟಿ ಇದೆ ಬಳ್ಳಾರಿಯಲ್ಲಿ. ಈಗಲೂ ಜನ ಮಾತಾಡ್ಕೊಳ್ತಾರೆ. ಜನಾರ್ದನ್ ರೆಡ್ಡಿ ಮಿನಿಸ್ಟರ್ ಇದ್ದಾಗ, ಸೋಮಶೇಖರ್ ರೆಡ್ಡಿ MLA ಇದ್ದಾಗ, ಶ್ರೀರಾಮ್ಲು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಬಳ್ಳಾರಿಗೆ ತಂದಿದ್ದಂಥ ಫಂಡ್ಸು ಬೇಕಾದಷ್ಟು ಫಂಡ್ಸು. ಈ KMERC ಅಂತೇಳಿ ಒಂದು ಅಮೌಂಟ್ ಇದೆ. ಅದನ್ನು ಜನಾರ್ದನ್ ರೆಡ್ಡಿ 6% ರಾಯಲ್ಟಿನಲ್ಲಿ ಪಕ್ಕದಲ್ಲಿಟ್ಟು ಅದು ನನ್ನ ಮೈನಿಂಗ್ ಎಫೆಕ್ಟೆಡ್ ಏರಿಯಾಗೆ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಬೇಕಂತೇಳಿ ಮಾಡಿದ್ದಾರೆ. ಅದೆಷ್ಟಿದೆ? 24,997 ಕೋಟಿ 70 ಲಕ್ಷ ಇದೆ. ಅದನ್ನ ಕೂಡ ಇವರು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ? ಸರ್ಕಲ್ಸ್ ಬಿಟ್ರೆ ಬೇರೆ ಏನು ಅಭಿವೃದ್ಧಿ ಆಗ್ತಾ ಇದೆ ತೋರಿಸ್ಲಿ ನಾನು. ಈಗ ಬಳ್ಳಾರಿಯಲ್ಲಿ ಈಗ ಆಗ್ತಕ್ಕಂಥ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ತಡೆ ಒಡ್ತಾ ಇದ್ದಾರೆ ರೆಡ್ಡಿ ಬ್ರದರ್ಸ್ ರಾಮ್ಲು. ಹಾಗಾಗಿ ಬ್ಯಾನರ್ ಎಲ್ಲ ಹರಿದಾಗ್ತಾ ಇದ್ದಾರೆ.
ವಾಲ್ಮೀಕಿ ಇದನ್ನ ನಾವ್ ಯಾಕೆ ತಡೆಯೋರು, ನಮಗೆ ಇನ್ನ ಖುಷಿ ನೀನ್ ಮಾಡು. ಬಟ್ ಒಂದೇ ಒಂದು ಏನು ಅಂತಂದ್ರೆ, ನಾವು ಆಲ್ರೆಡಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ಇಟ್ಟಿದ್ದೀವಿ, ಅಲ್ಲೇ ಇನ್ನೊಂದು ಇಡಬೇಕು ಅಂತೇಳಿ ರಾಜಕೀಯವಾಗಿ ಒಂದು ಬೆಳೆಸ್ಕೋಬೇಕು, ಏನೋ ಒಂದು ನಾನು ಕೂಡ ಒಂದು ಇಟ್ಟಿನಿ ಅಂತೇಳಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾವು ಯಾವಾಗಲೂ 2001ರಲ್ಲಿ ಇಟ್ಟಿದ್ದಂಥ ಪುತ್ಥಳಿ ಅದು, ಯಾರಿಗೂ ತೊಂದರೆ ಆಗಲ್ಲ, ಸರ್ಕಲ್ಗಾಗ್ಲಿ ಇದಕ್ಕಾಗ್ಲಿ ಟ್ರಾಫಿಕ್ಗಾಗ್ಲಿ. ನೀನು ಮಾಡಿದೀಯ ಟ್ರಾಫಿಕ್, ರೈಲ್ವೆ ಒಂದು 10 ಬೋಗಿಗಳು ಮಾಡ್ದಂಗೆ ಸರ್ಕಲ್ ಮಾಡಿದೀಯಾ, ವೆಹಿಕಲ್ಸ್ ಟರ್ನ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾಳೆ ಆಕ್ಸಿಡೆಂಟ್ಸ್ ಆಗಿದ್ರೆ ಜನನಿಗೆ ತೊಂದರೆ ಆಗೋದು. ಹಂಗಾಗಿ ವಾಲ್ಮೀಕಿ ಭವನ್ ಕಟ್ಟಿದ್ದಾರೆ, ವಾಲ್ಮೀಕಿ ಜಯಂತಿನ ಹಾಲಿಡೇ ಡಿಕ್ಲೇರ್ ಮಾಡಿಸಿದ್ದಾರೆ, 3% ಇದ್ದಿದ್ದು 7% ಮಾಡಿದ್ದಾರೆ ಶ್ರೀರಾಮ್ಲು ಅವರು. ವಾಲ್ಮೀಕಿ ಅದು SP ಸರ್ಕಲ್ ಅಂತ ಇತ್ತು, ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ವಿ. ಇಷ್ಟೆಲ್ಲ ನಾವು ಮಾಡಿವಲ್ಲ ಸರ್. ಈಗ ಏನ್ ದ್ವೇಷದ ರಾಜಕಾರಣ ನಡೀತಾ ಇದೆ ಸರ್ ಬಳ್ಳಾರಿಯಲ್ಲಿ, ಏನ್ ವಿಚಾರ ಸರ್? 100% ಅವನು MLA ಏನು ಅಂತಂದ್ರೆ ದ್ವೇಷದ ರಾಜಕಾರಣ ಅಷ್ಟೇ, ದ್ವೇಷ 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 ಅಷ್ಟೇ. ಇನ್ನ ಬಹಳ ಹುಡುಗ ಇದ್ದಂಗೆ ಇದಾನೆ, ಸ್ವಲ್ಪ ನನಗೆ ಕೂಡ ಬಹಳ ಇದಿದೆ ಅಂತೇಳಿ. ನಾನು ಏನು ರಾಜಕೀಯವಾಗಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, 95 to ಈಗ ಅಂದ್ರೆ 30 years, ನಿನ್ನ ಏಜ್ 37 ಇರ್ಬೋದು, ನನ್ನ 90% ಇದೆ ನಿನ್ನ ಏಜಲ್ಲಿ ನನ್ನ ಸರ್ವಿಸ್, ಅದನ್ನ ತಿಳ್ಕೊಬೇಕು ಅವನು. ಈಗ ದೂರು ಕೂಡ ದಾಖಲ ಮಾಡಿದ್ದಾರೆ, ಈಗ ಸುಮೋಟೋ ಕೇಸ್ ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ ಖಾಸಗಿ, ಮತ್ತೆ 4 ಒಟ್ಟು ಟೋಟಲ್ 5 ಕೇಸ್ಗಳಾಗಿದಾವೆ ಸರ್ ಈಗ ನಿಮ್ಮ ವಿರುದ್ಧನೇ. ಈಗ ತನಿಖೆ ಆಗುತ್ತೆ, ಈ ಬಗ್ಗೆ ಏನು ಹೇಳಿ? ತನಿಖೆ ಆಗಲಿ, ಕುಲಂಕುಷವಾದಂಥ ತನಿಖೆ ಆಗಲಿ. ಅದು ಯಾರು ಗನ್ನಿಂದ ಯಾರು ಬುಲೆಟ್ನ ಸಾಯಿಸಿದ್ದಾರೆ, ಯಾರು ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ, ಮನೆ ಹತ್ರ ಬಂದಾರ ಅವರು, ನಾವು ಅವ್ರ ಮನೆ ಹತ್ರ ಹೋಗಿಲ್ಲ, ವಾಲ್ಮೀಕಿ ಪುತ್ಥಳಿ ಹತ್ರ ಕೂಡ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಆಗಿರೋದು ಗಲಾಟೆ. ಈಗ ಈಗ ನೀವು ಕೂಡ FIR ಮಾಡ್ತೀರಾ ಸರ್, ಹೇಗೆ? ಈಗ ಅದು ನೋಡ್ಬೇಕು, ತಮ್ಮನ ಹತ್ರ ಡಿಸ್ಕಸ್ ಮಾಡಿ ಮಾಡೋದು. ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ಮಾಡ್ತೀವಿ. ಇದಿಷ್ಟು ಮಾಜಿ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.